ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಭೂಮಿಗೆ ಬಂದ ಭಗವಂತ. ಜಯ ಹನುಮಾನ ಜ್ಞಾನ ಗುಣ ಸಾಗರ ಜಯ ಕಪೀಶ ನಾನು ಸ್ನಾನ ಮಾಡುವಾಗಲೇ ಶಾಂಪು ಖಾಲಿ ಆಗ್ಬೇಕಾ? ಇದ್ದೇ ಇದೆಯಲ್ಲ ಗ್ರೇಟ್ ಇಂಡಿಯನ್ ಮಿಡಲ್ ಕ್ಲಾಸ್ ಟೆಕ್ನಿಕ್. ಮಿಡಲ್ ಕ್ಲಾಸ್ ಲೈಫ್ ಸಾಕಾಯ್ತೋ. ಮಹಾವೀರ ವಿಕ್ರಮ ಭಜರಂಗಿ ಕುಮತಿ ನಿವಾರ ಸುಮತಿಗೆ ಸಂಗಿ. ಆಹಾ, ಕಾಮನ್ ಬಿಲ್ಲಲ್ಲಾದ್ರೂ 7 ಬಣ್ಣ ಇರುತ್ತೆ, ಇದ್ರಲ್ಲಿ ಅದಕ್ಕಿಂತ ಜಾಸ್ತಿ ಇದೆ. ಕಾಂಚನ ವರ್ಣ ವಿರಾಜ ಸುವೇಶ. ಓಂ ಶಿವಾಯ ನಮಃ. ಓಂ ಮಹೇಶ್ವರಾಯ ನಮಃ. ಓಂ ಸಂಭವೇ ನಮಃ. ಓಂ ಪಿನಾಕಿನೇ ನಮಃ. ಓಂ ಶಕ್ತಿ. ಉಜ್ಕೊಳಕ್ ನೆಟ್ಗೊಂದು ಸೋಪ್ ಇಲ್ಲ, ಹೊಯ್ಕೊಳಕ್ ನೀರಿಲ್ಲ, ಆಫೀಸಿಗೆ ಬೇರೆ ಟೈಮ್ ಆಗ್ತಾ ಇದೆ. ವಿಷ್ಣುವಲ್ಲಭಾಯ ನಮಃ. ಓಂ ಶಿವಕೃಷ್ಣಾಯ ನಮಃ. ಓಂ ಅಂಬಿಕಾನಾಥಾಯ ನಮಃ. ಓಂ ಶ್ರೀಕಂಠಾಯ ನಮಃ. ಓಂ ಭಕ್ತವತ್ಸಲಾಯ ನಮಃ. ಓಂ ಭಕ್ತಾಯ ನಮಃ. ಗಿರಿಜಾ ನಮಃ. ಎಲ್ಲಿ? ಓ, ನಾನ್ ದೆವ್ವ ಅಲ್ಲ, ನಾನ್ ಶಿವಪ್ರಸಾದ್, ನಿನ್ನ ಮಗ. ದೆವ್ವ ಅಲ್ಲ. ನೀನೇನೋ ಈ ಅವತಾರದಲ್ಲಿ ಮಕ್ಕಳ ಮುಂದೆ ಬರ್ಬೇಡ, ಬೆಚ್ಚ ಬೀಳ್ತಾರೆ. ಕಾಪಾಡು ಶಿವ, ಶಿವ ಕಾಪಾಡು, ಕಾಪಾಡು ಶಿವ. ಅಪ್ಪ, ನನ್ನ ಹೆಂಡತಿ ಯಾವ್ದೋ ಕಷ್ಟ ಇದೆ ಅನ್ಸುತ್ತೆ. ಕಾಪಾಡು ಶಿವ. ಬಂದೆ ಗಿರಿ, ಬಂದೆ ಬಂದೆ. ಕಾಪಾಡು ಶಿವ, ಶಿವ ಗಿರಿ. ಕಾಪಾಡು. ಏನಾಯ್ತು? ಏನಾರು ಅಂಟಿಕೊಂತ? ಶಿವ ಕಾಪಾಡು, ಶಿವ ಕಾಪಾಡು ಅಂತ ಕಿರಿಸ್ತಾ ಇದ್ದೆ, ಅದಕ್ಕೆ ಬಂದೆ. ನಿಮ್ಮನ್ನಲ್ಲ ರೀ, ನಾನ್ ಕೇಳ್ಕೊಳ್ತಾ ಇದ್ದಿದ್ದು ಆ ಶಿವ, ಆ ಭಗವಂತ, ಆ ನಂಜುಂಡೇಶ್ವರ, ಆ ನೀಲಕಂಠನ ಹತ್ರ ರೀ. ದೇವ್ರೆ ದೇವ್ರೆ, ಏನಿದ್ ನಿಮ್ ಅವತಾರ? ಒಳ್ಳೆ ಸೋಪಿನ ಅಡ್ವರ್ಟೈಸ್ಮೆಂಟ್ ತರ ಮನೆಯೆಲ್ಲ ಓಡಾಡ್ತಾ ಇದ್ದೀರಲ್ಲ. ಓಡಾಡ್ದೆ ಇನ್ನೇನ್ ಮಾಡ್ಲಿ, ನಲ್ಲಿ ನೀರೇ ಬರ್ತಾ ಇಲ್ಲ. ತಿರುಗ್ಸಿದ್ರೆ ಬರುತ್ತೆ, ತಿರುಗ್ಸಿದ್ರೂ ಬರ್ಲಿಲ್ಲ, ಅದಕ್ಕೆ ಬಂದೆ. ಹಾಗಂತ ಹೀಗೆ ಸ್ನಾನ ಮಾಡದೆ ದೇವ್ರ ಮನೆಗೆ ನುಗ್ಬಿಡದ? ಆ ವಿಠಲ್ ಅವ್ರನ್ನ ನೋಡ್ರಿ. ಗಿರಿ, ಬೆಳಿಗ್ಗೆ ಬೆಳಿಗ್ಗೆನೆ ಆ ವಿಠಲನ್ ವಿಷಯ ಬೇಕಾ? ಬಡ್ಕೊಂಡೆ. ಆ ವಿಠಲ್ ಅವ್ರ ಮನೆ ತರನೇ ಸಿಂಟೆಕ್ಸ್ ನ ನಮ್ಮನೆಯಲ್ಲೂ ಹಾಕ್ಸಿ ಅಂತ. ಎಲ್ಲಿ ಕೇಳ್ತೀರಾ ನನ್ ಮಾತು? ನೋಡಿ, ಈಗ ಅವ್ರ ಮನೆಯಲ್ಲಿ 24 ಗಂಟೆನೂ ನೀರು ಜುಳು ಜುಳು ಅಂತ ಹರಿತಾನೆ ಇರುತ್ತೆ. ಹೋಗ್ಲಿ ಬಿಡೆ, ಮುಂದೆ ಒಂದಿನ ನಮ್ಮನೇಲೂ ಜುಳು ಜುಳು ಅನ್ನುತ್ತೆ. ಸರಿ ಬಿಡಿ, ನಾನೀಗ ಆ ಶಿವನ ಹತ್ರ ಬೇಡ್ಕೋತೀನಿ, ನಮ್ ಕಷ್ಟಗಳನ್ನೆಲ್ಲ ನಿವಾರಿಸಪ್ಪ ಅಂತ. ತಡಿ 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 ತಡಿ, ಇಲ್ಲಿರೋದು ಶಿವ ಅಲ್ಲ ಅಂತ ನನ್ನ ಅನುಮಾನ. ಅದ್ ಹೇಳ್ತೀರಾ ನೀವು? ನನ್ ಮೇಲೆ ಡೌಟಾ? ತಡಿ, ಒರೆಸ್ತೀನಿ. ಒಂದ್ ನಿಮಿಷ, ನೀವೇನ್ ಬರ್ಸದ್ ಬಿಡ, ಬನ್ನಿ ಕಡೆ ಬನ್ನಿ. ಅಪ್ಪ, ದೇವ್ರೆ 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 ದೇವ್ರೆ. ಅಯ್ಯೋ ದೇವ್ರೆ, ಅತ್ತೆಯವರು. ಅಮ್ಮ, ಅತ್ತೆಯವ್ರ ಫೋಟೋ ಇಲ್ಲಿ ಹೇಗ್ರಿ ಬಂತು? ನನಗೇನೆ ಗೊತ್ತು? ಅದೇ ಅನ್ಕೋತಿದ್ದೆ, ನಾನ್ ಬೇಡ್ಕೊಂಡಿದ್ ವರ ಎಲ್ಲ ಈಡೇರ್ತಾನೆ ಇಲ್ವಲ್ಲ ಅಂತ. ಮೊದ್ಲು ಈ ಫೋಟೋ ಆಚೆ ಹಾಕ್ಬೇಕು. ಅಂದ್ರೆ ಆಚೆ ಹಾಲ್ಗೆ ಹಾಕಿ ಅಂತ ಹೇಳ್ದೆ. ಅಮ್ಮ, ಯಾರೋ ಕಿಡಿಗೇಡಿಗಳು ನಿನ್ನ ಗುಂಪಲ್ಲಿ ಗೋವಿಂದ ಮಾಡ್ಬಿಟ್ಟಿದ್ದಾರೆ. ತಪ್ಪಾಯ್ತು 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 ತಪ್ಪಾಯ್ತು. ಅಪ್ಪ, ನೀರ್ ಬಂತು. ಅಮ್ಮ, ಕೇಳಿದ ತಕ್ಷಣ ನೀರು ಕೊಟ್ಬಿಟ್ಯಾ? ಏನೋ ಅಂದ್ರೆ ಈ ದೇವರುಗಳೆಲ್ಲ ಸೇರಿ ಕೇಳಿದ ತಕ್ಷಣ ವರ ಕೊಟ್ರು, ಅಂದ್ರೆ ನೀರ್ ಕೊಟ್ರು. ಬಂದೆ, ಸ್ನಾನ ಮಾಡಕ್ಕೆ ಈಗ ನೀರ್ ಬಂತು. ಅಕ್ಕ, ಇವತ್ ತಿಂಡಿಗೇನಿರ್ಬೋದು? ಉಪ್ಪಿಟ್ಟು ಮಾಡಿದಾರ ಕಣ. ಅಯ್ಯೋ, ಉಪ್ಪಿಟ್ಟ? ಅದಕ್ಕೆ ನನ್ನ ಅಮ್ಮ ಇಡ್ಲಿ ಮಾಡಿದ್ದು ಅನ್ಸತ್ತೆ. ಉಪ್ಪಿಟ್ಗೂ ಇಡ್ಲಿಗೂ ಏನೋ ಲಿಂಕು? ಅಕ್ಕ, ಅಮ್ಮ ಮೊನ್ನೆ ಮಿಕ್ಕಿದ ದೋಸೆ ಹಿಟ್ಟಲ್ಲಿ ನನ್ನ ಇಡ್ಲಿ ಮಾಡಿದ್ರು. ನನ್ನ ಇಡ್ಲಿ ಮಿಕ್ತು ಅಂತ ಇವತ್ತು ಉಪ್ಪಿಟ್ಟು ಮಾಡಿದ್ದಾರೆ. ಒಳ್ಳೆ ಕಂಜೂಸ್ ಅಮ್ಮ. ಸ್ಕಂದ, ಅಮ್ಮಂಗೆ ಹಂಗೆಲ್ಲ ಹೇಳ್ಬಾರ್ದು ಪುಟ್ಟ.
ರೀ ತಿಂಡಿ ರೆಡಿ ಇದೆ ಬನ್ನಿ. ಅಮ್ಮ ಗಿರಿಜಾ, ನಮ್ಮ ಸೋಮಶೇಖರ್ ಸೊಸೆ ಬಡಿಸೋದ್ರಲ್ಲಿ ತುಂಬಾ ಭೇದ ಭಾವ ಬಗೀತಾಳಂತೆ. ಅದಕ್ಕೆ ನಾನು ಸಿಕ್ಕಾಪಟ್ಟೆ ಬೈದ್ಬಿಟ್ಟೆ. ಬಾ ಅಮ್ಮ ಬಾ, ನಮ್ಮ ಮನೆಗೆ ಬಂದು ನಮ್ಮ ಸೊಸೆ ನೋಡಿ ಬುದ್ಧಿ ಕಲ್ತ್ಕೊಂತಂದೆ. ತಾತ ನೀವೇನೇ ನೈಸ್ ಮಾಡಿದ್ರು ಯೂಸ್ ಇಲ್ಲ. ಕೇಸರಿ ಬಾತ್ ಏನಿದ್ರು ಸ್ಕಂದನ್ ಟಿಫನ್ ಬಾಕ್ಸ್ಗೆ ಅದೇನೋ ಡೈರಿಯಲ್ಲಿ ಸ್ವೀಟ್ ಕೊಟ್ಟು ಕಳಿಸ್ಬೇಕು ಅಂತ ಬರೆದು ಕಳಿಸಿದ್ದಾರೆ. ಮಾವ, ಶುಗರು 300 ದಾಟಿದೆ. ಮೊದಲು ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳಿ, ಆಮೇಲೆ ನೋಡೋಣ. ತಿನ್ನೋ ವಯಸ್ಸಿಗೆ ಅನ್ನ ಸಿಗ್ಲಿಲ್ಲ, ಈಗ ಅನ್ನ ಇದೆ, ತಿನ್ನೋ ವಯಸ್ಸಲ್ಲ. ಕರ್ಮ ಕರ್ಮ. ತಾತ ಅದು ಅನ್ನ ಅಲ್ಲ, ಉಪ್ಪಿಟ್ಟು. ಬೇಗ ಬೇಗ ತಿನ್ರಪ್ಪ, ಸ್ಕೂಲಿಗೆ ಲೇಟ್ ಆಗಲ್ವಾ? ಹೇ, ಉಪ್ಪಿಟ್ಟ ಪಲಾವ್ ಆದ್ರೂ ಮಾಡತ್ತಾನೆ. ಅಕ್ಕಿ 2 ದಿನಕ್ಕೆ ಆಗೋಷ್ಟಿದೆ. ಪಲಾವ್ ಎಲ್ಲಿಂದ ಮಾಡ್ಲಿ? ಅಲ್ಲ, ಬಿಸಿಬೇಳೆ ಬಾತ್ ಆದ್ರೂ ಮಾಡ್ಬೋದಾಗಿತ್ತಾ? ಬಿಸಿಬೇಳೆ ಬಾತ್ ಮಾಡಕ್ಕೆ ಅತ್ಲಕ್ ತರಕಾರಿನೂ ಇಲ್ಲ, ಇತ್ಲಕ್ ಬೇಳೆನೂ ಇಲ್ಲ. ಅಲ್ವೇ, ಇಡ್ಲಿನೋ ದೋಸೆ ಅದಾದ್ರೂ ಮಾಡ್ಬೋದಾಗಿತ್ತಾ? ದೋಸೆ ಮಾಡೋಣ ಅಂತಾನೆ ಅನ್ಕೊಂಡೇರಿ, ಆದ್ರೆ ಏನ್ ಮಾಡೋದು, ಮಿಕ್ಸಿ ಕೆಟ್ಟೋಗಿದೆ. ಏನ್ರಲ್ಲಿ ರುಬ್ಲಿ? ಸರಿ ಬಿಡು, ಉಪ್ಪಿಟ್ಟನೆ ಅಡ್ಜಸ್ಟ್ ಮಾಡ್ಕೊಂಡು. ಲೇ, ಇದೇನಿದು ಕೇಸರಿ ಬಾತ್ನ ಒಳ್ಳೆ ಉಪ್ಪಿನಕಾಯಿ ತರ ಹಾಕಿದ್ಯಾ? ನನಗೆ ಅದೂ ಇಲ್ಲ. ಸುಮ್ಮನೆ ಇರಪ್ಪ, ನೋಡೋಣ ಅಂದ್ರೆ ಒಂದು ಗೋಡಂಬಿನೂ ಕಾಣಿಸ್ತಾ ಇಲ್ಲ. ಗೋಡಂಬಿ ಗೋಡಂಬಿ ಇರಕ್ಕೆ ಇದು ವಿಠಲ್ ಅವ್ರ ಮನೆ ಅಲ್ಲ. ಅಲ್ವೇ, ನಮ್ಮನೆ ಕೇಸರಿ ಬಾತು ಗೋಡಂಬಿ ವಿಷಯಕ್ಕೆ ಪಕ್ಕದ ಮನೆ ವಿಠಲ್ನ ಯಾಕೆ ಕರಿತೀಯ ನೀನು? ಅವ್ರ ಮನೇಲಾದ್ರೆ ಪ್ರತಿ ತುತ್ತಿಗೂ ಗೋಡಂಬಿ ದ್ರಾಕ್ಷಿ ಸಿಗ್ತಾನೆ ಇರತ್ತೆ. ಸರಿ ಸರಿ, ಉಪ್ಪಿಟ್ಟೆ ತಿಂತೀನಿ, ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೇದು ಅಲ್ವೇನಪ್ಪ? ರೀ, ಹೋದ್ ತಿಂಗಳು ಚೀಟಿ ದುಡ್ಡು ಕಟ್ಟಿಲ್ಲ, ಈ ತಿಂಗಳಿಂದು ಸೇರಿಸಿ 2 ತಿಂಗಳಿಂದು ಕಟ್ಬಿಡಿ. ಆಮೇಲೆ ಕರೆಂಟ್ ಬಿಲ್ಲು 700 ರೂಪಾಯಿ ಬಂದಿದೆ, ಅದನ್ನು ಕಟ್ಬಿಡಿ. ಲೇ ಗಿರಿ, ತಿಂಗಳು ಕೊನೆ ಕಣೆ. ಅದೇನ್ ತಿಂಗಳು ಕೊನೆನೋ ಏನೋ ಕರ್ಮ. ಅದೇ ವಿಠಲ್ ಅವ್ರು ನೋಡಿ, ಮಂತ್ ಎಂಡ್ ಪ್ರಾಬ್ಲಮೇ ಇರಲ್ಲ, ಪ್ರತಿ ದಿನನೂ ಸಂಬಳದ ದಿನ ತರಾನೇ ಇರುತ್ತೆ. ಅವನು ಸಂಬಳ ಜೊತೆ ಗಿಮ್ಲಾನು ತಗೋತಾನೆ, ಅದು ಟೇಬಲ್ ಕೆಳಗಿನ ವ್ಯವಹಾರ. ಈ ಟೇಬಲ್ ಎಲ್ಲ ಕಣೋ, ಆಫೀಸಲ್ಲಿರೋ ಟೇಬಲ್ ಕೆಳಗೆ. ನೀವು ತಗೊಳ್ಳಿ. ನನಗೆ ಯಾರೇ ಗಿಂಬಳ ಕೊಡ್ತಾರೆ? ನಾನು ಕೆಲಸ ಮಾಡ್ತಾ ಇರೋದು ಅಂಡರ್ವೇರ್ ಕಂಪ್ನಿಲಿ, ರಾಜ ಅಂಡರ್ವೇರ್ ಮತ್ತು ಬನಿಯನ್ಗಳು. ಇದನ್ನ ಹೊರಗೂ ಹಾಕೋಬಹುದು. ಈಗಿರುವಾಗ ನನಗೆ ಯಾರೇ ಗಿಂಬಳ ಕೊಡ್ತಾರೆ? ಮತ್ತೆ ಬೇರೆ ಕೆಲಸ ಹುಡುಕ್ರಿ. ಅವತ್ತೇ ನಾನು ಬರ್ಕಂಡೆ, ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಲ್ಲಿ ಕೆಲಸ ಖಾಲಿ ಇದೆ ಅಂತ. ನೀನು ಅವತ್ತು ಸರಿಯಾದ ಟೈಮ್ಗೆ ಹೋಗಿ ಇಂಟರ್ವ್ಯೂಗೆ ಅಟೆಂಡ್ ಆಗಿದ್ದರೆ ಇವತ್ತು ಸರ್ಕಾರಿ ಅನ್ನ ತಿನ್ಬೋದಾಗಿತ್ತು, ಲೈಫಲ್ಲಿ ಸೆಟ್ಲ್ ಆಗ್ಬೋದಾಗಿತ್ತು. ಅಪ್ಪ, ಅವತ್ತು ಅಲಾರಮು ಸರಿಯಾದ ಟೈಮಿಗೆ ಹೊಡಿಲಿಲ್ಲಪ್ಪ, ಅದಕ್ಕೆ ನನಗೆ ಎಚ್ಚರ ಆಗಲಿಲ್ಲ. ಅವತ್ತು ಎಚ್ಚರ ಆಗಲಿಲ್ಲ, ಸರಿ, ಇವತ್ತು ಕೂಡ ತೊಗಡಿಸ್ತಾ ಇದೆಯಲ್ಲೋ. ಈಗ ಅಲಾರ್ಮ್ ದಿನ ಹೊಡ್ಕೊಳ್ಳುತ್ತೆ, ಆದ್ರೆ ಏನ್ ಪ್ರಯೋಜನ? ನಾನೊಬ್ಳೆ ಎದ್ದು ಮನೆ ಚಾಕ್ರಿ ಮಾಡ್ಕೊಂಡು ಸಾಯ್ಬೇಕು. ಏ ಗಿರಿ, ಬೆಳಗ್ಗೆ ಬೆಳಗ್ಗೆ ಹಿಂಗ್ ಮೂಡ್ ಹಾಳು ಮಾಡ್ಬೇಡ್ವೆ, ಆಮೇಲೆ ಇಡೀ ದಿನ ಕಷ್ಟ ಆಗುತ್ತೆ. ನಿಮ್ಗೆ ಯಾರು ಏನು ಹೇಳ್ಬಾರ್ದು, ಮನೆ ಮಾತ್ರ ಚೆನ್ನಾಗಿ ನಡಿಬೇಕು. ಹೇಗ್ ಸಾಧ್ಯ? ಮನೆ ನಡ್ಸೋದು ದೇಶ ನಡ್ಸೋದಕ್ಕಿಂತ ಕಷ್ಟ ಅಂತ ಟಿವಿಲಿ ಹೇಳ್ತಾ ಇದ್ರು. ಯಾವ ಅಡ್ಗೆ ಮನೆ ಸಾಸಿವೆ ಡಬ್ಬಿನಲ್ಲಿ ದುಡ್ಡಿರುತ್ತೋ ಆ ಮನೆಗೆ ಯಾವತ್ತೂ ಕಷ್ಟ ಬರಲ್ಲ. ಆದ್ರೆ ನಮ್ಮನೆ ಸಾಸಿವೆ ಡಬ್ಬಿನಲ್ಲಿ ಸಾಸಿವೆನೇ ಇರಲ್ವೇ? ಇನ್ನು ಉದ್ಧಾರ ಆಗು ಅಂದ್ರೆ ಹೇಗ್ ಉದ್ಧಾರ ಆಗತ್ತೆ? ಆ ವಿಠಲ್ ಅವ್ರ ತರ ಸಂಪಾದನೆ ಜಾಸ್ತಿ ಮಾಡ್ರಿ ಅಂದ್ರೆ ಎಲ್ ಕೇಳ್ತೀರಾ ನನ್ ಮಾತು? ಸರಿ ಬಿಡು, ನನಗೆ ಟೈಮ್ ಆಯ್ತು, ನಾನು ಆಫೀಸ್ ಹೋಗ್ತೀನಿ. ರೀ, ಇಷ್ಟಕ್ಕೆಲ್ಲ ತಿಂಡಿ ಬಿಟ್ಟೆ ಹೋಗ್ಬಿಟ್ರೆ ಹೇಗೆ? ಬನ್ನಿ ತಿಂಡಿ ತಿನ್ಕೊಂಡು ಹೋಗಿ. ಬೇಡ ಬೇಡ, ನನಗೆ ಹಸಿವಿಲ್ಲ. ರೀ, ಹುಷಾರ್ ಕಣೋ. ಆಫೀಸಲ್ಲಾದ್ರೂ ತಿನ್ನಿ. ಅಯ್ಯೋ, ರಿಸರ್ವ್ ಬಂದ್ಬಿಟ್ಟಿದೆ. ಅಯ್ಯೋ, ಈ ಶಾಂಪೂ ಬಾಟ್ಲಿಗೆ ನೀರು ಹಾಕಿ ಉಪಯೋಗಿಸೋ ಹಾಗೆ ಇದಕ್ಕೂ ನೀರು ಹಾಕಿ ಉಪಯೋಗಿಸಾಗಿದ್ರೆ ಎಷ್ಟು ಚೆನ್ನಾಗಿರೋದು. ಅದನ್ನು ಒಂದ್ಸರಿ ಟ್ರೈ ಮಾಡಿ ನೋಡ್ರಲ್ಲ. ಜೋಕು ಮೊದಲನೇ ಡೈಲಾಗ ಪಂಚ್ ಆಗೋಟ ಕೆಡ್ದಾಗಿ ಸೋಡಟಿ ಅಲ್ವಾ?
ಲೇ ಬೆಟ್ಟ, ಶಿವಪ್ಪ ಇವತ್ತಿಷ್ಟು ಬೇಗ ಬಂದಿದ್ದಾನೆ ಅಂದ್ರೆ ಯಾರಿಗೋ ಏನೋ ಗ್ರಾಚಾರ ಕಾದಿದೆ. ಹೌದು ಕಣ, ಯಾವಾಗ್ಲೂ ಆಫೀಸ್ ಕೆಲಸ ಮುಗಿಸ್ಕೊಂಡು ಬರ್ತಿದ್ದವನು ಇದ್ದಕ್ಕಿದ್ದಂಗೆ ಇವತ್ತು ಬೆಳಗ್ಗೆನೆ ಬಂದಿದ್ದಾನೆ ಅಂದ್ರೆ ನಿಜಕ್ಕೂ ಯಾರಿಗೋ ಗ್ರಾಚಾರ ಕಾದಿದೆ. ಓ, ಇವತ್ತು ಶಿವಪ್ಪನ ಹೆಂಡತಿ ಕಣೋ. ಪಕ್ಕದ ಮನೆ ಹುಡುಗಿ ನೋಡಿ ಕಲ್ತ್ಕೋ, ಪಕ್ಕದ ಮನೆ ಹುಡುಗನ್ ನೋಡಿ ಬುದ್ಧಿ ಕಲಿ ಅಂತ ಹೇಳೋ ಅಪ್ಪ ಅಮ್ಮ ಇದಾರೆ. ಆದ್ರೆ ನೀನೇನೆ ನಿನ್ ಗಂಡನ್ನ ಪಕ್ಕದ ಮನೆ ಗಂಡಸಿನ ಜೊತೆ ಕಂಪೇರ್ ಮಾಡ್ತೀಯಾ? ಈ ಪ್ರಪಂಚದಲ್ಲಿ ಯಾವ ಗಂಡಸ್ಗೂ ಇನ್ನೊಬ್ಬ ಗಂಡಸ ಜೊತೆ ಕಂಪೇರ್ ಮಾಡಿದ್ರೆ ಸಹಿಸ್ಕೊಳಕ್ ಆಗಲ್ಲ, ಅವಮಾನ ಆಗುತ್ತೆ, ಒಂಥರ ಕೆಳಗಿಂದ ಮೇಲವರೆಗೂ ಉರಿಯುತ್ತೆ. ಹಲೋ, ನಾನೇನು ಸುಮ್ನೆ ಅಲ್ಲ, ರುಕ್ಮಿಣಿ ಪಾಟೀಲ್ ಅಂತ ಸಂಬಂಧ ಬಂದಿತ್ತು ನನಗೆ. ಆ ಸಂಬಂಧ ಏನಾದ್ರೂ ನಾನು ಅವತ್ತೇ ಒಪ್ಕೊಂಡಿದ್ರೆ ಠಕ 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 ಅಂತ ಟೆಕ್ಸ್ಟೈಲ್ ಕಂಪ್ನಿ ಓನರ್ ಆಗ್ಬಿಡ್ತಾ ಇದ್ದೆ. ಏನ್ ಗುರಾಯಿಸ್ತಾ ಇದ್ಯಾ? ನೀನ್ ಗುರಾಯಿಸಿದ್ರೆ ಹೆದರ್ಕೊಂಡ್ಬಿಡ್ತೀವಾ? ಇಳ್ಸಕಣ್ಣು, ಹೈ ಇಳ್ಸಕಣ್ಣು. ಈಗ ಮುದ್ದಾಗಿ ಕಾಣಿಸ್ತಾ ಇದೆಯಾ? ಗಿರಿ, ನನಗೆ ನಿನ್ನನ್ನು ಬೈಯಕ್ಕಾಗಲ್ವೇ? ಯಾಕೆಂದ್ರೆ ನಾನು ನಿನ್ನನ್ನು ತುಂಬಾ ಪ್ರೀತಿಸ್ತೀನಿ. ನೀನ್ ಎದುರುಗಡೆ ಇದ್ರೆ ನನ್ನ ಮನ್ಸಲ್ಲಿರೋ ಮಾತು ಬಾಯಲ್ಲಿ ಬರಲ್ಲ, ಅದಕ್ಕೆ ಇದೆಲ್ಲ. ಗಿರಿ, ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೊಳೆ. ನನಗೂ ಮನ್ಸಿದೆ, ಅದಕ್ಕೂ ನೋವಾಗತ್ತೆ. ನಾನು ಕಷ್ಟ ಪಡ್ತಾನೆ ಇದ್ದೀನಿ, ಅದಕ್ಕೆ ತಕ್ಕನಾಗೆ ನ್ಯಾಯವಾಗಿ ಪ್ರಯತ್ನನೂ ಪಡ್ತಾ ಇದ್ದೀನಿ. ಆದ್ರೂ ಯಾವುದು ನನ್ನ ಕೈಗಾಗ್ತಾ ಇಲ್ಲ. ಅದು ನನ್ನ ತಪ್ಪ? ನೀನೇ ಹೇಳು. ಊರು ತುಂಬಾ ಮೆರೆದಾಡೋರು, ಇನ್ನೊಬ್ಬರಿಗೆ ಅನ್ಯಾಯ ಮಾಡ್ಕೊಂಡು ಬದುಕ್ತಾ ಇರೋರು, ಎಲ್ಲರೂ ನೆಮ್ಮದಿಯಾಗಿದ್ದಾರೆ. ಆದ್ರೆ ನನಗೆ ಮಾತ್ರ ಯಾಕೆ ಹೀಗಾಗ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬಿಡು ಪಾಪ, ನೀನ್ ತಾನೇ ಏನ್ ಮಾಡ್ತೀಯ? ನನ್ನನ್ನು ಕಟ್ಕೊಂಡು ಪಡಬಾರ್ದು ಪಾಡು ಪಡ್ತಾ ಇದೆಯಾ. ಆದ್ರೆ ಒಂದೇ ಒಂದು ರಿಕ್ವೆಸ್ಟ್ ಗಿರಿ, ನಾನ್ ನಿನ್ನನ್ನು ಅರ್ಥ ಮಾಡ್ಕೊಂಡ ಹಾಗೆ ಒಂದೇ ಒಂದು ದಿನಕ್ಕಾದ್ರೂ ಪ್ಲೀಸ್ ನೀನ್ ಅರ್ಥ ಮಾಡ್ಕೊಳೆ. ಕೊನೆದಾಗಿ ಒಂದು ಮಾತು ಹೇಳ್ತೀನಿ ಕೇಳು. ನಾನು ನಿಯತ್ತಿಂದ ಬದುಕ್ತಾ ಇರೋ ಮನುಷ್ಯ. ನೀನ್ ಯಾವಾಗಲೂ ನೆನ್ಸ್ಕೋತಾ ಇರ್ತೀಯಲ್ಲ ಆ ಮುಠಾಳ, ಆ ವಿಠಲ, ನಾನು ಅವನ ತರ ಬದುಕಿಲ್ಲ, ಬದುಕ್ತಾ ಇಲ್ಲ, ಬದುಕಲ್ಲ. ಅದೇ ನನಗೆ ಸಮಾಧಾನ. ಈಗ ನನಗೆ ಸಮಾಧಾನ. ಆಹಾ, ಒಳ್ಳೆ ಸಮಯಕ್ಕೆ ತಂದೇನಮ್ಮ. ಮಾವ, ಮಕ್ಳೆದ್ರಿಗೆ ನನ್ನ ಗಂಡಂಗೆ ಬೈಬೇಡಿ ನೀವು. ಏನಮ್ಮ ನೀನು ಹೀಗಾಡ್ತೀಯಾ? ನೀನು ನಿನ್ನ ಗಂಡನ್ನ ಉಗಿದು ಉಪ್ಪಾಕಿ ಮಂಗಳಾರತಿ ಮಾಡ್ತೀಯಾ? ತೀರ್ಥ ಕೊಡೋನ್ ತಪ್ಪು ಅಂತ ಹೇಳ್ತೀಯಲ್ಲಮ್ಮ. ಹಾಗಲ್ಲ ಮಾವ. ಮತ್ತೆ ಪಾಪ ಅವ್ರದ್ದು ಏನು ತಪ್ಪಿಲ್ಲ. ನಾನು ಗುರುಗಳ ಹತ್ರ ಮಾತಾಡ್ದೆ, ಅವ್ರ ಗ್ರಹಗತಿ ಚೆನ್ನಾಗಿಲ್ವಂತೆ. ಯಾರು ಗುರುಗಳದ? ಅಲ್ಲ ಮಾವ, ನಮ್ಮ ಯಜಮಾನ್ರದ್ದು. ಅದಕ್ಕೆ ಇನ್ನೊಂದು ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ನೀವು ಎಲ್ರೆದ್ರುಗಡೆ ನನ್ನ ಗಂಡಂಗೆ ಬೈದ್ರೆ ಅವ್ರಿಗೆ ಬೇಜಾರಾಗಲ್ವಾ? ಆಯ್ತಮ್ಮ, ಇನ್ಮೇಲೆ ಎಲ್ರೆದ್ರಿಗೂ ಬೈಯಲ್ಲ. ಒಬ್ಬಳೇ ಸಿಕ್ತಾಗ ಬಾಯಿ ಬಂದಾಗ ಬೈದ್ ಬರ್ತೀನಿ. ಮಾವ ತಮಾಷೆಗಂದ ಕಣಮ್ಮ. ಏನ್ ಮಾಡ್ತಿದ್ದೀರಾ ಮಾವ? ಏನಿಲ್ಲಮ್ಮ. ಕುಡೀಲಿ. ಕೆಲ್ಸದ ಅಡ್ವರ್ಟೈಸ್ಮೆಂಟ್ಗೆ ಮಾರ್ಕ್ ಮಾಡ್ತಾ ಇದ್ದೀರಾ? ನಿಜ ಹೇಳಿ, ಏನ್ ಮಾಡ್ತಿದ್ದೀರಾ ನೀವು? ನೋಡಮ್ಮ, ಮನುಷ್ಯನ ಜೀವನ ಸೈಕಲ್ ಇದ್ದ ಹಾಗೆ. ಮಕ್ಕಳಿದ್ದಾಗ ತಂದೆ ತಾಯಿಗಳು ನೋಡ್ಕೋತಾರೆ, ವಯಸ್ಸಾದ್ಮೇಲೆ ಮಕ್ಕಳು ತಂದೆ ತಾಯಿಗಳು ನೋಡ್ಕೋತಾರೆ. ಆದರೆ ಈ ಮನೆಗೋಸ್ಕರ ನನ್ನ ಮಗ ಒಬ್ಬನೇ ಹಗಲು ರಾತ್ರಿ ದುಡಿತಾನೆ. ನಾನೆಲ್ಲಿವರೆಗೆ ಭಾರ ಆದ್ನೋ ಅಂತ ನನ್ನ. ಏನ್ ಮಾತು ಅಂತ ಆಡ್ತಾ ಇದ್ದೀರಾ ಮಾವ? ಅದಕ್ಕೋಸ್ಕರ ಈಗ ಕೆಲಸ ಹುಡುಕ್ತಾ ಇದ್ದೀರಾ? ನೋಡಿ ಮಾವ, ನಮ್ಗೆ ಸ್ಕಂದ ಪ್ರಾಣಿ ಹೇಗೋ ನೀವು ಹಾಗೇನೆ. ಸುಮ್ನೆ ಮಕ್ಳ ತರ ಮನೇಲಿ ಇದ್ಬಿಡಿ ನೀವು.
ಬಿಟ್ರೆ ನನ್ನೇ ತೊಟ್ಲಲ್ಲಿ ಹಾಕಿ ತೂಗ್ಬಿಡ್ತೀಯ ನೀನು. ಆಯ್ತಮ್ಮ, ಆ ಭಗವಂತ ನನ್ನ ಮಗನ ಮೇಲೆ ಅದು ಯಾವಾಗ ಕಣ್ಣು ಬಿಡ್ತಾನೋ ಏನೋ. Guys, as you all know, I am Lingraj. ಡಿ ಲಿಂಗರಾಜ್. ಇವತ್ತು ನಮಗೆ ಒಂದು ಖುಷಿ ಇದೆಯಾ, ಯಾಕಂದ್ರೆ ನಮ್ಮ ಜೊತೆ ನಮ್ಮ ಕಂಪನಿ ರಾಜಾ ಚಡ್ಡಿಗಳ ಮತ್ತು ಬನಿಯನ್ಗಳ ಓನರ್ ವಿವೇಕ್ ದೇಶಪಾಂಡೆ ಅವರಿದ್ದಾರೆ. ನಾವೆಲ್ಲ ಇವ್ರ ಚಡ್ಡಿಗಳನ್ನೇ ಮಾರೋದು. ಐ ಮೀನ್ ಇವ್ರ ಕಂಪನಿ ಚಡ್ಡಿಗಳನ್ನ. ಇಷ್ಟು ವರ್ಷದಿಂದ ಮಾರ್ಕೆಟ್ ನಲ್ಲಿ ರಾಜನ್ ತರ ಇದ್ದ ನಮ್ಮ ಕಂಪನಿ ಸೇಲ್ಸ್ ಮೀಟಿಂಗ್ ಸ್ಟಾರ್ಟ್ ಆಗುತ್ತಾ? ಮುಗಿತಾ ಬಂತು ಬನ್ನಿ. ಕಳೆದ 2 ವರ್ಷದಿಂದ ಡೌನ್ ಆಗಿದೆ. ಏನ್ ಚೆನ್ನಾಗಿ ಮಾತಾಡಿದ್ರಿ ಸರ್. ಸೂಪರ್ ಸೂಪರ್ ಸೂಪರ್. ಸೊ ಈಗ ನಮ್ಮ ಕಂಪನಿ ಚಡ್ಡಿಗಳ ಸೇಲ್ಸ್ ನ ಹೆಚ್ಚಿಸಬೇಕಾಗಿದೆ. ಅದಕ್ಕೆ ಬೇಕಾದ ಕೆಲಸ ಮಾಡಬೇಕಾಗಿದೆ. ಅದಕ್ಕೆ 8 ಅವರ್ ಡ್ಯೂಟಿ ಮಾಡಿದ್ರೆ ಸಾಕಾಗೋದಿಲ್ಲ. 24 ಗಂಟೆ ಕೆಲಸ ಮಾಡಬೇಕು. 24 ಗಂಟೆ ನಮ್ಮ ಕಂಪನಿ ಗ್ರೋತ್ ಬಗ್ಗೆ ಯೋಚನೆ ಮಾಡಬೇಕು. ಮಿಸ್ಟರ್ ಶಿವಪ್ರಸಾದ್ ಸರ್ 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 10:30 ಆಯ್ತು, ಟೀ ತರಲ್ಲ ಸರ್? ರಾಮಯ್ಯ, ಇನ್ನು 9:35. ಶಿವಪ್ರಸಾದ್ ಸರ್, ಬಹುಶಃ ನಿಮ್ಮ ವಾಚ್ ನಿಂತೋಗಿರ್ಬೇಕು. ಸುಮ್ಮನೆ ಕೂತ್ಕೊಳ್ಳಿ. ಟೈಮ್ ನಿಲ್ತು ಅಂತ ನೀವು ನಿಂತ್ಕೋಬೇಡಿ, ಕೂತ್ಕೊಳ್ಳಿ. ಸ್ವಾಮಿ ಎಗಲೇರ್ದ ಅನ್ಸ. ಯು ಪ್ಲೀಸ್ ಕಂಟಿನ್ಯೂ. years ago ನಮ್ಮಪ್ಪ, ಐ ಮೀನ್ ಓನರ್ ಆಫ್ ದಿಸ್ ಕಂಪನಿ ಏನು ಹೇಳಿದ್ರು, ಮಗನೇ ಮದುವೆ ಆಗು, ಲೈಫಿಗೆ ಒಂದು ಕಂಪನಿ ಬೇಕು ಅಂತ ಹೇಳಿದ್ರು. ನಾನು ನೋ ಡ್ಯಾಡಿ ನೋ, ಈ ಕಂಪನಿನೇ ನನ್ನ ಕಂಪನಿ ಅಂತ ಸ್ಟಿಲ್ ಬ್ಯಾಚಲರ್ ಆಗೇ ಉಳ್ಕೊಂಡಿದ್ದೀನಿ. ಇದರರ್ಥ ಈ ಕಂಪನಿ ಜೊತೆಗೆ ನನ್ನೊಂದು ಎಮೋಷನಲ್ ಅಟ್ಯಾಚ್ಮೆಂಟ್ ಅದ. ಆದ್ರೆ ಬರ್ತಾ ಬರ್ತಾ ನಮ್ದು ಚಡ್ಡಿ ಸೇಲ್ಸ್ ಕಡಿಮೆ ಆಗ್ಲಿಕ್ಕತ್ತದ. ಇದಕ್ಕೇನ್ ಕಾರಣ? ಎನಿಬಡಿ? ನೋ ಸರ್, ನಮ್ಗೆ ಯಾವ ಕಾರಣನೂ ಕಾಣಿಸ್ತಾ ಇಲ್ಲ. ಯು ಮಿಸ್ಟರ್ ನಾಗರಾಜ್? ನಂದೇನಿದ್ರು ಲೆಕ್ಕಪತ್ರ ನೋಡೋದು ಸರ್. ಚಡ್ಡಿ ಹಾಕೋತೀನಿ, ಅದೇ ಚಡ್ಡಿ ಸೇಲ್ಸ್ ಬಗ್ಗೆ ನಂಗೆ ನಾಲೆಡ್ಜ್ ಇಲ್ಲ. ಏನ್ ಮಾತಾಡ್ತೀರಿ ನಾಗರಾಜ್ ನೀವು? ಚಡ್ಡಿ ಹಾಕೋತೀರಿ ಅಂತಂದ್ರೆ ಚಡ್ಡಿ ಬಗ್ಗೆ ನಾಲೆಜ್ ಇರಂಗಿಲ್ಲ? ಎಲ್ಲಿಂದ ಹಿಡ್ಕೊಂಡ್ ಬರ್ತೀರಿ ನೀ ಇಂಥವ್ರನ್ನೆಲ್ಲಾರು ನೀವು? ಯು ಪ್ಲೀಸ್ ಕೂಲ್ ಡೌನ್ ಸರ್. ಮಿಸ್ಟರ್ ಶಣೈ, ನೀವ್ ಹೇಳ್ರಿ ನನ್ನ ಚಡ್ಡಿ ಬಗ್ಗೆ. ನಮ್ ಕಂಪ್ನಿ ಚಡ್ಡಿ ಬಗ್ಗೆ ಹೇಳ್ರಿ. ನಮ್ ಕಂಪ್ನಿ ಪ್ರಾಡಕ್ಟ್ ಚಿನ್ನ ಸರ್. ಆದ್ರೂ ಸೇಲ್ಸ್ ಡೇ ಬೈ ಡೇ ಕಡಿಮೆ ಆಗ್ಲಿಕ್ಕತ್ತದ್ರಿ. ಏನ್ ಕಾರಣ ಇದಕ್ಕ? ಯಾರು ಹೇಳ್ತೀರಿ? ಹಿಂಗ ಮೌನ ಮೂರ್ತಿಗಳಾಗಿ ಕೂತ್ಕೊಂಡ್ರ ನಡುದಿಲ್ಲ, ಮಾತಾಡ್ಬೇಕು. ಬಾಯಿಗೆ ಕಡಬಿಟ್ಕೊಂಡಿರೇನ? ಕಮ್ ಆನ್, ಸ್ಪೀಕ್ ಅಪ್. Yes. Yes, Mr. Shivrasad. ಸರ್, ಎಲ್ಲರೂ ಚಡ್ಡಿ ಹಾಕೊಳ್ಳೋದು ಕಂಫರ್ಟಬಲ್ ಆಗಿರಬೇಕು ಅಂತ. ಆದ್ರೆ ನಮ್ಮ ಕಂಪ್ನಿ ಚಡ್ಡಿ ಯಾವ ಆಂಗಲ್ ಇಂದನೂ ಕಂಫರ್ಟಬಲ್ ಆಗಿ ಬರ್ತಾ ಇಲ್ಲ ಸರ್. ದಿನ ಪೂರ್ತಿ ಹಾಕೊಂಡ್ರೆ ಚರ್ಮದ ಮೇಲೆ ಬರೆ ಬರುತ್ತೆ ಸರ್. ಕಾರಣ ಕ್ವಾಲಿಟಿ ಚೆನ್ನಾಗಿಲ್ಲ ಸರ್. 150 ರೂಪಾಯಿ ಕೊಟ್ಟು ಚಡ್ಡಿ ತಗೊಳ್ಳೋನು ಮಿನಿಮಮ್ 6 ತಿಂಗಳಾದ್ರೂ ಬರುತ್ತೆ ಅನ್ನೋ ಗ್ಯಾರಂಟಿ ಇರುತ್ತೆ. ಆದ್ರೆ ನಮ್ಮ ಚಡ್ಡಿಗಳು 1 ತಿಂಗಳು ಬರ್ತಾ ಇಲ್ಲ. ತಿಂಗಳಾಯ್ತು ಅಂತ ಇಟ್ಕೊಳ್ಳಿ, ದೋಸೆಲಿರೋದಕ್ಕಿಂತ ಜಾಸ್ತಿ ತೂತಾಗಿರುತ್ತೆ. ಕಾರಣ ಕ್ವಾಲಿಟಿ ಚೆನ್ನಾಗಿಲ್ಲ. ಬರ್ತಾ ಇರೋ ಹೊಸ ಕಂಪನಿ ಚಡ್ಡಿಗಳ ಎಲಾಸ್ಟಿಕ್ಕು 3 ವರ್ಷ ಆದ್ರೂ ಹಾಳಾಗಲ್ಲ. ಎಷ್ಟೋ ಜನ ಚಡ್ಡಿ ಹರಿದೋದ್ಮೇಲೂ ಆ ಎಲಾಸ್ಟಿಕ್ ನ ರಬ್ಬರ್ ಬ್ಯಾಂಡ್ ತರ ಯೂಸ್ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಕಂಪ್ನಿ ಎಲಾಸ್ಟಿಕ್ಕು
ತಿಂಗಳ ಮೇಲೆ ಒಂದು ದಿನಾನೂ ನಿಲ್ಲಲ್ಲ ಸರ್. ಎಲಾಸ್ಟಿಕ್ ನಿಲ್ಲಲ್ಲ ಅಂದ್ರೆ ಚಡ್ಡಿ ನಿಲ್ಲಲ್ಲ, ಚಡ್ಡಿ ನಿಲ್ಲಲ್ಲ ಅಂದ್ರೆ ಕಂಪನಿ ನಿಲ್ಲಲ್ಲ. ಇದಕ್ಕೆ ಕಾರಣ ಕ್ವಾಲಿಟಿ ಸರ್. ಏನ್ ಮಾತಾಡಕತ್ತನ್ರಿ ಇವ? ನಮ್ಮ ಕಂಪನಿ ಕ್ವಾಲಿಟಿ ಬಗ್ಗೆ ದೂರ ಹೇಳಕತ್ತಾನ. ಐ ಡೋಂಟ್ ಟಾಲರೇಟ್ ದಿಸ್. ಐ ಡೋಂಟ್ ಟಾಲರೇಟ್ ದಿಸ್. ಯು ಪ್ಲೀಸ್ ಕೂಲ್ ಡೌನ್. ನಾನು ಮಾತಾಡ್ತೇನೆ. ಮಿಸ್ಟರ್ ಶಿವಪ್ರಸಾದ್ ಕೂತ್ಕೊಳ್ರಿ. ಸೊ ಗೈಸ್, ನಮ್ಮ ಕಂಪ್ನಿ ಹೊಸ ಆಡ್ ಲಾಂಚ್ ಮಾಡ್ತಾ ಇದ್ವಿ. ಲೆಟ್ ಅಸ್ ಹ್ಯಾವ್ ಎ ಲುಕ್. 1965ರಿಂದ ಇಲ್ಲಿವರೆಗೆ ರಾಜಾ ಚಡ್ಡಿಗಳು, ರಾಜಾ ಬಾಕ್ಸ್ಗಳು, ರಾಜಾ ಥರ್ಮೈರ್ಗಳು ಜಗತ್ತಿನ ಮಾರುಕಟ್ಟೆಯಲ್ಲಿ ರಾರಾಜಿಸುತ್ತಿವೆ. ಇಂದು ನಮ್ಮ ರಾಜಾ ಚಡ್ಡಿಗಳು ಮತ್ತು ಬನ್ಯಾನ್ಗಳು ಕಂಪನಿಯ ಸ್ಥಾಪಕರಾದ ಅನಂತ್ ದೇಶಪಾಂಡೆ ಇವರು ಪರಿಚಯಿಸುತ್ತಿದ್ದಾರೆ. ಅಂಡರ್ವೇರ್ ಜಗತ್ತಿನ ಅದ್ಭುತ ರಾಜ, ಸೂಪರ್ ಅಂಡರ್ವೇರ್. ಓಯ್ ಅಂಕಲ್, ನನ್ನ ಹತ್ರ ದ್ರಾಕ್ಷಿ ಇದೆ. ನನ್ನ ಹತ್ರ ಕಿತ್ಲೆ ಹಣ್ಣಿದೆ. ನನ್ನ ಹತ್ರ ಆಪಲ್ ಇದೆ. ನನ್ನ ಹತ್ರ ಕರ್ಬೂಜ ಇದೆ. ನನ್ನ ಹತ್ರ ರೀನಾ ಇದ್ದಾಳೆ, ಮೀನಾ ಇದ್ದಾಳೆ, ಟೀನಾ ಇದ್ದಾಳೆ. ನನ್ನ ಹತ್ರ ರಾಜ ಅಂಡರ್ವೇರ್ ಇದೆ. ರಾಜ ಸುಪ್ರೀಂ. ರಾಜ ಸುಪ್ರೀಂ. ಸರ್, ಈ ಆ್ಯಡು ಯಾವ ಸಿನಿಮಾ ಟ್ರೇಲರ್ಗಿಂತ ಕಮ್ಮಿ ಇಲ್ಲ, ಹಂಗೆ ಬಂದಿದೆ. ನಾನು ನನ್ನ ಮದುವೆ ಸಿಡಿ ಬಿಟ್ರೆ ಇಷ್ಟು ಇಂಟ್ರೆಸ್ಟಿಂಗ್ ಇಂದ ನೋಡಿದ ವಿಡಿಯೋ ಇದೆ. ಸೂಪರ್ ಸರ್. ಶಿವು, ಅವನ್ಗೆ ಅವಾಗ ಇನ್ಕ್ರಿಮೆಂಟ್ ಎಲ್ಲ ಯಾಕೆ ಸಿಗ್ತಾ ಇರುತ್ತೆ ಅಂತ ಕಾರಣ ಗೊತ್ತಾಯ್ತಾ? ಇದು ಏನ್ರಿ ಶಿವಪ್ರಸಾದ್? ಅಲ್ರಿ, ಎಲ್ಲಾರು ಇಷ್ಟು ಸಂತೋಷದಿಂದ ಚಪ್ಪಾಳೆ ಹೊಡಿಲಿಕತ್ತಾರ, ನಿಮ್ಗೇನ್ ತಾಡಕೈತ್ರಿ? ಕಮ್ ಆನ್, ಟೆಲ್ ಮೀ ಸರ್. ಸರ್, ಫಸ್ಟ್ ಆಫ್ ಆಲ್ ಈ ಆ್ಯಡೇ ಸರಿ ಇಲ್ಲ ಸರ್. ಚಡ್ಡಿ ಆಡ್ಗೆ ಮಾಡೆಲ್ಸ್ ಅಂದ್ರೆ ದೊಡ್ಡ ದೊಡ್ಡ ಸ್ಟಾರ್ಗಳು ಬರ್ತಾರೆ ಸರ್. ಬಾಲಿವುಡ್ ನೋಡಿಲ್ವಾ? ಶಾರುಖ್ ಖಾನ್, ಸಲ್ಮಾನ್ ಖಾನ್, ಅಕ್ಷಯ್ ಕುಮಾರ್, ಈ ಥರದವ್ರು ಇರಬೇಕು ಸರ್. ನೀವು ನೋಡಿದ್ರೆ ನಿಮ್ಮ ತಂದೆಯವ್ರನ್ನ ಕ್ಯಾಸ್ಟ್ ಮಾಡ್ತೀರಿ. ಯಂಗ್ ಜನ್ರೇಷನ್ಗೆ ಅಟ್ರಾಕ್ಷನ್ ಆಗೋದು ಬೇಡವಾ ಸರ್? ದಯವಿಟ್ಟು ಈ ಆಡಿಂದ ನಿಮ್ಮ ತಂದೆಯವ್ರನ್ನ ತೆಗೆದು ಬೇರೆ ಯಾರನ್ನಾರು ಹಾಕೊಳ್ಳಿ ಸರ್. ಆಗ ಎಲ್ಲ ಸರಿ ಹೋಗುತ್ತೆ. ಏನಂದಿ ನೀನ? ನಮ್ಮ ಅಪ್ಪನ, ನಮ್ಮ ಡ್ಯಾಡಿನ, ನಮ್ಮ ತಂದಿನ ಆಡಿಂದ ತೆಗಿ ಅಂತೀನಿ. ಮನೆ ಕಡೆ ಬಾ ನೀನು. ಡ್ಯಾಡಿ, ಅಪ್ಪ ಈಸ್ ಟ್ರೈಂಗ್ ಟು ಹರ್ಟ್ ಯು. ಅಪ್ಪ, ರೇ ಶಿವಪ್ರಸಾದ್, ನಿನ್ನ ಕೆಲಸದಿಂದ ತೆಗಿತೇನೆ ಹೊರತು ಆಡಿಂದ ನಮ್ಮ ಅಪ್ಪನ ತೆಗೆಯೋದಿಲ್ಲ. ಸೇಲ್ಸ್ ಕಡಿಮೆ ಆಗ್ಲಿಕ್ಕೆ ನೀವು ಕಾರಣ. ಚಂದ ಕೆಲಸ ಮಾಡೋದು ಕಲೀರಿ ನೀವು. ಗಾಟ್ ಇಟ್? ಐ ಸೆಡ್ ಗಾಟ್ ಇಟ್. ಮಿಸ್ಟರ್ ಶಿವಪ್ರಸಾದ್, ಕಮ್ ಟು ಮೈ ಕ್ಯಾಬಿನ್. ಅಲ್ಲ, ನಾನೀಗೇನಾದ್ರೂ ತಪ್ಪು ಮಾತಾಡೋದ್ನಾ? ಶಿವಪ್ರಸಾದ್, ಎಷ್ಟು ಸಲ ಸನ್ನೆ ಮಾಡಿದೆ, ಹೇಳ್ಬೇಡ ಅಂತ, ಆದ್ರೂ ಹೇಳ್ದೆ. ಯಾಕೆ? ಸರ್, ಕಂಪ್ನಿ ನಮಗೆ ಅನ್ನ ಕೊಡ್ತಾ ಇದೆ. ಚಪ್ಪಾಳೆ ತಟ್ಕೊಂಡು ಸುಳ್ಳು ಹೇಳೋದಕ್ಕೆ ನನಗೆ ಬರಲ್ಲ. ನಿಜ ಹೇಳಿದ್ರೆ ಹರ್ಟ್ ಆಗುತ್ತೆ, ಆದ್ರೆ ಕಂಪ್ನಿ ಬೆಳೆಯೋಕೆ ಒಳ್ಳೆ ಅವಕಾಶ ಅಲ್ವಾ ಸರ್? ಏನೆಯ ಬೆಳೆಯೋ ಅವಕಾಶ? ನಿನ್ನ ಮುಖ ನೋಡ್ಕೊಂಡಿದ್ದೇನೆಯಾ? ನಿನ್ನಂತ ಈ ಆಫೀಸಲ್ಲಿ ಬಿಟ್ಟಿದ್ದೆ ಹೆಚ್ಚು, ಅಂತದ್ರಲ್ಲಿ ಬಂದು ಕಂಪ್ಲೇಂಟ್ ಮಾಡ್ತೀಯಾ? ನಿನ್ನಂತರೆಲ್ಲ ತಿರ್ಪೆ ಎತ್ಕೊಂಡು ಬದುಕಬೇಕು. ಆಗ ಗೊತ್ತಾಗುತ್ತೆ ಆಫೀಸಿನ ಕೆಲಸ ಏನು ಅಂತ. 3 ಕಾಸಿನ ಯೋಗ್ಯತೆ ಇಲ್ಲ ನಿನ್ಗೆ, ಎಲ್ಲರ ಮುಂದೆ ದೊಡ್ಡ ಮಾತು ಬಗ್ಗೆ ಮಾತಾಡ್ತೀಯಾ? ಕಂಪ್ನಿ ಅನ್ನ ತಿನ್ಕೊಂಡು ನಿಯತ್ತಾಗಿರೋದು ಬಿಟ್ಟು ಓವರ್ ಆಕ್ಟಿಂಗ್ ಮಾಡ್ತೀಯಾ?
ಏನ ಎಲಾಟಿಕ್ ಬರೆ ಬೀಳುತ್ತಾ? ಇಲ್ಲಿ ನಿನ್ ಕೆಲ್ಸಕ್ಕೆ ಬರೆ ಬೀಳುತ್ತೆ. ಆಮೇಲೆ ಏನಂದ್ರೆ ಚಡ್ಡಿ ನಿಲ್ಲಲ್ಲ ಅಂದ್ಯಲ್ಲ, ಹಿಂಗೆ ಕೆಲಸ ಮಾಡ್ತಾ ಇದ್ರೆ ಈ ಆಫೀಸಲ್ಲಿ ನೀನು ಉಳಿಯಲ್ಲ. ಏನಾಯ್ತು? ಯು ಆರ್ ನಥಿಂಗ್. ಸರ್, ಕೋಲ್ಡ್ ಕಾಪಿ. ನಿನಗಿಂತ ಈ ಪ್ಯೂನ್ ರಾಮಯ್ಯನೇ ವಾಸಿ. ಇದೇನು ಗೊತ್ತಾ? ನೀನ್ ಯಾವ ಚಂದ ಕೆಲಸ ಮಾಡಿದ್ಯೋ ಅನ್ನೋ ಜಾತಕ ಇದು. ನಮ್ ಚಡ್ಡಿ 1 ತಿಂಗಳು ಮೇಲೂ ಬರಲ್ಲ ಅಂತ ಹೇಳೋ ನೀನು 3 ತಿಂಗಳಿಂದ ಏನ್ ಸೇಲ್ಸ್ ಮಾಡಿದ್ಯಾ? ಇದ್ರಲ್ಲಿ ಏನಿದೆ ನೋಡಿದ್ಯಾ? ನಿನ್ ಸೇಲ್ಸ್ ಝೀರೋ, ನಿನ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಝೀರೋ, ನಿನ್ ಕೆಲಸದ ಮೇಲಿರೋ ಇಂಟ್ರೆಸ್ಟ್ ಝೀರೋ. ಯು ಆರ್ ಎ ಬಿಗ್ ಫ್ಯಾಟ್ ಝೀರೋ 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 ಝೀರೋ. ಇನ್ನೊಂದು ತಿಂಗಳಲ್ಲಿ ಸೇಲ್ಸ್ ಡಬಲ್ ಆಗ್ಲಿಲ್ಲ ಅಂದ್ರೆ ನಾನೇ ಕತ್ತಿಡ್ದು ಆಚೆಗೆ ದಬ್ತೀನಿ. ಗೆಟ್ ಔಟ್. ಏನಂದೆ ನೀನು? ನನ್ನನ್ನೇ ಗೆಟ್ ಔಟ್ ಅಂತೀಯ? ನನ್ನನ್ನೇ ಝೀರೋ ಅಂತೀಯ? ಝೀರೋ ನೀನು? ಅಯ್ಯ, ನೀನ್ ಮನ್ಕ ಇವಾಗ ನೀನ್ ಝೀರೋ. ನಿನ್ ತಲೆ ಝೀರೋ. ನಿನ್ ತಲೆ ಒಳಗಡೆ ಇದೆಯಲ್ಲ ಅದು ಬಿಗ್ ಫ್ಯಾಟ್ ಝೀರೋ ಝೀರೋ ಝೀರೋ. ಅಲ್ಲ, ನೀಯತ್ತ ಕೊಡೋ ಬೆಲೆನೇ ಇದು. ನೀಚ, ನಿಕೃಷ್ಟ. ಬಾಯ್ ತುಂಬಾ ನಿನ್ನ ಬೈಯೋಣ ಅಂದ್ರೆ ಒಳ್ಳೆ ಬೈಗಳ ಬರ್ತಾ ಇಲ್ಲ. ಅಲ್ಲ, ಒಟ್ಟಿಗೆ ಏನ್ ತಿಂತೀಯ ನೀನು? ಯಾವ್ದಕ್ಕೆ ಏನ್ ಮಾಡ್ಬೇಕು ಅನ್ನೋ ಜ್ಞಾನ ಇಲ್ಲ ನಿನಗೆ. ಅಲ್ಲ, ಚಡ್ಡಿ ಅಡ್ಗೆ ಯಾರಾದ್ರೂ ತಾತನ ಯೂಸ್ ಮಾಡ್ತಾರ? ಆ ಆಡ್ ನ ಜನ ನೋಡಿದ್ರೆ ನಮ್ ಚಡ್ಡಿ ಸೇಲ್ಸ್ ಆಗುತ್ತಾ? ಆಮೇಲೆ ಸೇಲ್ಸ್ ಆಗಿಲ್ಲ ಅಂತ ಅದಕ್ಕೂ ನನ್ ಮೇಲೆ ಹೇಗೂ ಬೇಕು ಕೂರ್ಸ್ತ್ಯಾ? ಚಡ್ಡಿ ಸೇಲ್ಸ್ ಮಾಡಕ್ಕೆ ನಿನಗೆ ಯೋಗ್ಯತೆ ಇಲ್ಲ ಅಂತ. 31ನೇ ತಾರೀಕು ಬಂದ್ರೆ ನಾಳೆ ಸಂಬಳ ಬರುತ್ತೆ ಅನ್ನೋ ಖುಷಿ ಒಂದ್ ಕಡೆ, 1ನೇ ತಾರೀಕು ಬಂದ್ರೆ ಇರೋ ಸಂಬಳ ಎಲ್ಲ EMIಗೆ ಹೋಗುತ್ತಲ್ಲ ಅಂತ ದುಃಖ ಆಗುತ್ತೆ. ಅಂತದ್ರಲ್ಲಿ ಎರಡನ್ನು ಕಂಟ್ರೋಲ್ ಮಾಡ್ಕೊಂಡು ನಿಯತ್ತಾಗಿ ಕೆಲಸ ಮಾಡ್ತಾ ಇದೀನಿ. ನನ್ನನ್ನೇ ಕೆಲಸದಿಂದ ತೆಗಿತೀನಿ ಅಂತೀಯ ನೀನು? ನೀನ್ ನನ್ನನ್ನ ಕೆಲಸದಿಂದ ತೆಗೆದ್ಬಿಟ್ರೆ ಮಕ್ಕಳ ಫೀಸ್ ಹೆಂಗ್ ಕಟ್ಲಿ? ಚೀಟಿ ದುಡ್ಡಿಗೆ ಏನ್ ಮಾಡ್ಲಿ? ಅಪ್ಪನ ಮೆಡಿಸಿನ್ಸ್ ಏನ್ ಮಾಡ್ಲಿ? ಹೋಗಲಿ, ನಿನ್ ಬಾಯಿಗೆ ಹುಳ ಬೀಳುತ್ತೆ. ಈ ನೂಡಲ್ಸ್ ತರ ಉದ್ದುದ್ದ ಇರುತ್ತಲ್ಲ ಅಂತ ಹುಳ ಬೀಳುತ್ತೆ. ನಾನು ಇಷ್ಟು ಬೈತಾ ಇದ್ದೀನಿ, ಇನ್ನು ನನ್ನನ್ನೇ ಗುರಾಯಿಸ್ತಾ ಇದ್ಯಾ ನಿನ್ನ? ಶಿವಪ್ರಸಾದ್, ಕಲ್ ಹೊಡಿಬೇಡ. ಏಯ್, ಯಾರೇ ಅದು? ಎಕ್ಸ್ಕ್ಯೂಸ್ ಮೀ. ಮನೇಲಿ ಮಾತಾಡಕ್ಕಾಗಲ್ಲ, ಆಫೀಸಲ್ಲಂತೂ ಮಾತಾಡಕ್ಕೆ ಬಿಡಲ್ಲ. ಇಲ್ಲಾದ್ರೂ ಬಂದು ನನ್ನ ನೋವನ್ನೆಲ್ಲ ಹೇಳ್ಕೊಳಲ್ಲ ಅಂದ್ರೆ ಯಾವನೇ ಅವನು? ಕಲ್ಲೊಡಿಬೇಡ ಅಂತ ಬಚ್ಚಿಟ್ಕೊಂಡು ಬಿಲ್ಡಪ್ ಕೊಡ್ತಾ ಇರೋದು. ಮಾರ ಹೊರಗಡೆ.
ಭಗವಂತ